ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲ್ಹಾಕ್ಕತು ಮಲ್ಹಾಕ್ಕ, ಖಚಿತವಾದ ಸಂಭವ. ಏನದು ಖಚಿತವಾದ ಸಂಭವ? ವಮಾ ಅದ್ರಾಕ ಮಲ್ಹಾಕ್ಕ, ಆ ಖಚಿತವಾದ ಸಂಭವ ಏನೆಂಬುದು ನಿಮಗೇನು ಗೊತ್ತು? ಕಜ್ಜಬತ್ ಸಮೂದು ಆದುಂ ಬಿಲ್ ಕಾರಿಅ, ಸಮೂದು ಮತ್ತು ಆದ ಜನಾಂಗದವರು ಹಠಾತ್ತನೆ ಬಂದೆರಗುವ ಆ ವಿಪತ್ತನ್ನು ನಿರಾಕರಿಸಿಬಿಟ್ಟರು. ಫಅಮ್ಮಾ ಸಮೂದು ಫಉಹ್ಲಿಕೂ ಬಿತ್ತಾಗಿಯ, ಸಮೂದರಂತೂ ಒಂದು ಭೀಕರ ಅಪಘಾತದ ಮೂಲಕ ನಾಶಗೊಳಿಸಲ್ಪಟ್ಟರು. وأما عاد فأهلكوا بريح صرصر عاتية, ಮತ್ತು ಆದು ಒಂದು ತೀವ್ರ ಚಂಡಮಾರುತದಿಂದ ನಾಶಗೊಳಿಸಲ್ಪಟ್ಟರು. سخرها عليهم 7 ليال و8 أيام حسوما فترى القوم فيها صرعا كأنهم أعجاز نخل خاوية. ಅಲ್ಲಾಹನು ಅದನ್ನು ನಿರಂತರ 7 ರಾತ್ರಿ ಮತ್ತು 8 ಹಗಲುಗಳ ಕಾಲ ಅವರ ಮೇಲೆ ಹೇರಿಟ್ಟನು. ನೀವು ಅಲ್ಲಿರುತ್ತಿದ್ದರೆ ಅವರು ಅಲ್ಲಿ ಖರ್ಜೂರದ ಟೊಳ್ಳಾದ ಕಾಂಡಗಳಂತೆ ಬಿದ್ದಿರುವುದನ್ನು ಕಾಣುತ್ತಿದ್ದೀರಿ. ಫಹಲ್ ತರಾ ಲಹುಂ ಮಿನ್ ಬಾಕಿಯ, ಈಗ ಅವರ ಪೈಕಿ ಯಾರಾದರೂ ಉಳಿದಿರುವುದು ನಿಮಗೆ ಕಾಣಿಸುತ್ತಿದೆಯೇ? ವಜಾಅ ಫಿರ್ಔನು ವಮನ್ क़ಬ್ಲಹು ವಲ್ಮುಅ್ತಫಿಕಾತು ಬಿಲ್ ಖಾತಿಅ, ಇದೇ ಮಹಾ ಅಪರಾಧವನ್ನು ಫಿರ್ಔನ್ ಮತ್ತು ಅವನಿಗಿಂತ ಹಿಂದಿನವರು ಮತ್ತು ಬುಡಮೇಲಾದ ನಾಡುಗಳ ಜನರು ಎಸಗಿದ್ದರು. فعصوا رسول ربهم فأخذهم أخذة رابية, ಅವರೆಲ್ಲರೂ ತಮ್ಮ ಪ್ರಭುವಿನ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ ಅವನು ಅವರನ್ನು ಅತ್ಯುಗ್ರವಾಗಿ ಹಿಡಿದನು. ಇನ್ನಾ ಲಮ್ಮಾ ತಗಲ್ ಮಾഉ ಹಮಲ್ನಾಕುಂ ಫಿಲ್ ಜಾರಿಯಾ, ಜಲಪ್ರಳಯವು ಮಿತಿಮೀರಿದಾಗ ನಾವು ನಿಮ್ಮನ್ನು ಹಡಗಿಗೆ ಹತ್ತಿಸಿಬಿಟ್ಟಿದ್ದೆವು. ಲಿನಜಅಲಹಾ ಲಕುಂ ತದ್ಕಿರತನ್ ವತಇಯಹಾ ಉದುನುನ್ ವಾಇಯ, ಈ ಘಟನೆಯನ್ನು ನಿಮ್ಮ ಪಾಲಿಗೆ ಒಂದು ಪಾಠದಾಯಕ ಸ್ಮರಣವಾಗಿ ಮಾಡಲು ಮತ್ತು ನೆನಪಿಡುವ ಕಿವಿಗಳು ಇದರ ನೆನಪನ್ನು ಸುರಕ್ಷಿತವಾಗಿಡುವಂತಾಗಲು ಹೀಗೆ ಮಾಡಲಾಗಿತ್ತು. فإذا نفخ في الصور نفخة واحدة, ಮುಂದೆ ಒಮ್ಮೆ ಕಹಳೆಯನ್ನು ಊದುವಾಗ. وحملت الأرض والجبال فدكتا دكة واحدة, ಹಾಗೂ ಭೂಮಿ ಮತ್ತು ಪರ್ವತಗಳನ್ನೆತ್ತಿ ಒಂದೇ ಏಟಿಗೆ ಛಿದ್ರ ವಿಛಿದ್ರಗೊಳಿಸಲಾಗುವಾಗ. فيومئذ وقعت الواقية, ಆ ದಿನ ಸಂಭವಿಸಲಿರುವ ಆ ಘಟನೆಯು ಸಂಭವಿಸಿಬಿಡುವುದು. وانشقت السماء فهي يومئذ واهية, ಅಂದು ಆಕಾಶವು ಬೆರೆಯುವುದು ಮತ್ತು ಅದರ ಬಿಗಿತವು ಸಡಿಲವಾಗಿ ಬಿಡುವುದು. والملك على أرجائها ويحمل عرش ربك فوقهم يومئذ 8, ದೇವಚರರು ಅದರ ಸುತ್ತಮುತ್ತಲಲ್ಲಿರುವರು ಮತ್ತು 8 ಮಂದಿ ದೇವಚರರು ಅಂದು ನಿಮ್ಮ ಪ್ರಭುವಿನ ವಿಶ್ವಸಿಂಹಾಸನವನ್ನು ತಮ್ಮ ಮೇಲೆ ಹೊತ್ತಿರುವರು. يومئذ تعرضون لا تخفى منكم خافية, ಅದು ನೀವು ಹಾಜರುಗೊಳಿಸಲ್ಪಡುವ ದಿನವಾಗಿರುವುದು, ನಿಮ್ಮ ಯಾವ ರಹಸ್ಯವೂ ಅಡಗಿರಲಾರದು. فأما من أوتي كتابه بيمينه فيقول هاؤم اقرءوا كتابيه
ಆಗ ಯಾರ ಕರ್ಮಪತ್ರವನ್ನು ಅವನ ಬಲಗೈಯಲ್ಲಿ ಕೊಡಲಾಗುವುದೋ ಅವನು ಹೇಳುವನು, ಇದೋ ನನ್ನ ಕರ್ಮಪತ್ರವನ್ನು ಓದಿರಿ. ಇನ್ನೀ ظننت ಅನ್ನೀ ಮುಲಾಕಿನ್ ಹಿಸಾಬಿಯ, ನನಗೆ ನನ್ನ ಕರ್ಮಪತ್ರವು ಖಂಡಿತವಾಗಿಯೂ ಸಿಗಲಿದೆ ಎಂದು ನಾನು ಗ್ರಹಿಸಿದ್ದೆ. ಫಹುವ ಫೀ ಈಶತಿರ್ ರಾದಿಯ, ಹೀಗೆ ಅವನು ಮನಮೆಚ್ಚುಗೆಯ ಸುಖಭೋಗಗಳಲ್ಲಿರುವನು. ಫೀ ಜನ್ನತಿನ್ ಆಲಿಯ, ಅತ್ಯುನ್ನತ ಸ್ವರ್ಗೋದ್ಯಾನದಲ್ಲಿ. ಕುತೂಫುಹಾ ದಾನಿಯ, ಅದರ ಫಲದ ಗೊಂಚಲುಗಳು ಬಾಗಿಕೊಂಡಿರುವು. ಕುಲೂ ವಶ್ರಬೂ ಹನೀಅಂ ಬಿಮಾ ಅಸ್ಲಫ್ತುಂ ಫಿಲ್ ಅಯ್ಯಾಮಿಲ್ ಖಾಲಿಯ, ಇಂತಹವರೊಡನೆ ನೀವು ಕಳೆದು ಹೋದ ದಿನಗಳಲ್ಲಿ ಮಾಡಿರುವ ಸತ್ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ ಎಂದು ಹೇಳಲಾಗುವುದು. ವಅಮ್ಮಾ ಮನ್ ಊತಿಯ ಕಿತಾಬಹು ಬಿಶಿಮಾಲಿಹಿ ಫಯಕೂಲು ಯಾ ಲೈತನೀ ಲಂ ಊತ ಕಿತಾಬಿಯ, ಯಾರ ಕರ್ಮಪತ್ರವನ್ನು ಅವನ ಎಡಗೈಯಲ್ಲಿ ಕೊಡಲಾಗುವುದೋ ಅವನು ಹೇಳುವನು, ಅಯ್ಯೋ, ನನ್ನ ಕರ್ಮಪತ್ರವನ್ನು ನನಗೆ ಕೊಡದೆ ಇರುತ್ತಿದ್ದರೆ. ವಲಂ ಅದ್ರಿ ಮಾ ಹಿಸಾಬಿಯ, ಮತ್ತು ನನ್ನ ಕರ್ಮ ವೃತ್ತಾಂತವೇನೆಂದು ನನಗೆ ತಿಳಿಯದೆ ಇರುತ್ತಿದ್ದರೆ. ಯಾ ಲೈತಹಾ ಕಾನತಿಲ್ ಕಾದಿಯ, ಅಯ್ಯೋ, ಭೂಲೋಕದಲ್ಲಿ ಬಂದಿದ್ದ ನನ್ನ ಈ ಮರಣವೇ ನಿರ್ಣಾಯಕವಾಗಿರುತ್ತಿದ್ದರೆ. ಮಾ ಅಗ್ನಾ ಅನ್ನೀ ಮಾಲಿಯ, ನನ್ನ ಸಂಪತ್ತು ಇಂದು ನನಗೇನೂ ಪ್ರಯೋಜನ ಕೊಡಲಿಲ್ಲ. ಹಲಕ ಅನ್ನೀ ಸುಲ್ತಾನಿಯ, ನನ್ನ ಅಧಿಕಾರವೆಲ್ಲವೂ ಕೊನೆಗೊಂಡಿತು. ಖುದೂಹು ಫಗುಲ್ಲೂಹ್, ಆಗ ಹೀಗೆ ಅಪ್ಪಣೆಯಾಗುವುದು, ಇವನನ್ನು ಹಿಡಿಯಿರಿ ಮತ್ತು ಇವನಿಗೆ ಕಂಠ ಕಡಗವನ್ನು ಹಾಕಿರಿ. ಥುಮ್ಮಲ್ ಜಹೀಮ ಸಲ್ಲೂಹ್, ಅನಂತರ ಇವನನ್ನು ನರಕದೊಳಕ್ಕೆ ತಳ್ಳಿಬಿಡಿರಿ. ಥುಮ್ಮ ಫೀ ಸಿಲ್ಸಿಲತಿನ್ ذرعها 70 ذراعا فاسلكوه, ಆ ಬಳಿಕ ಅವನನ್ನು 70 ಮೊಳ ಉದ್ದದ ಸಂಕೋಲೆಯಿಂದ ಬಿಗಿಯಿರಿ. ಇನ್ನಹು ಕಾನ ಲಾ ಯುಮಿನು ಬಿಲ್ಲಾಹಿಲ್ ಅಜೀಮ್, ಇವನು ಮಹಿಮಾವಂತನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿರಲಿಲ್ಲ. ವಲಾ ಯಹುದ್ದು ಅಲಾ ತಆಮಿಲ್ ಮಿಸ್ಕೀನ್, ಮತ್ತು ದರಿದ್ರರಿಗೆ ಊಟ ಕೊಡಲು ಪ್ರೇರೇಪಿಸುತ್ತಲೂ ಇರಲಿಲ್ಲ. ಫಲೈಸ ಲಹುಲ್ ಯೌಮ ಹಾಹುನಾ ಹಮೀಮ್, ಆದುದರಿಂದ ಇಲ್ಲಿ ಅವನಿಗೆ ಅನುಕಂಪ ತೋರುವವನಾರೂ ಇಲ್ಲ. ವಲಾ ತಆಮುನ್ ಇಲ್ಲಾ ಮಿನ್ ಗಿಸ್ಲೀನ್, ಮತ್ತು ಗಾಯದ ಕೀವಿನ ಹೊರತು ಅವನಿಗೆ ಬೇರೆ ಯಾವ ಆಹಾರವೂ ಇಲ್ಲ. ಲಾ ಯಅಕುಲುಹು ಇಲ್ಲಲ್ ಖಾತಿಊನ್, ಅದನ್ನು ಪಾಪಿಗಳ ಹೊರತು ಇನ್ನಾರೂ ತಿನ್ನುವುದಿಲ್ಲ. ಫಲಾ ಉಕ್ಸಿಮು ಬಿಮಾ ತುಬ್ಸಿರೂನ್, ಹಾಗಲ್ಲ, ನಾನು ಆಣೆ ಹಾಕುತ್ತೇನೆ ನೀವು ನೋಡುವ ವಸ್ತುಗಳ. ವಮಾ ಲಾ ತುಬ್ಸಿರೂನ್, ಹಾಗೂ ನೋಡದ ವಸ್ತುಗಳ. ಇನ್ನಹು ಲಕೌಲು ರಸೂಲಿನ್ ಕರೀಮ್, ಇದು ಓರ್ವ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ. ವಮಾ ಹುವ ಬಿಕೌಲಿ ಶಾಯಿರ್ ಕಲೀಲಂ ಮಾ ತುಮಿನೂನ್, ಇದು ಯಾವುದೇ ಕವಿಯ ಮಾತಲ್ಲ, ನೀವು ಅತ್ಯಲ್ಪವೇ ವಿಶ್ವಾಸವಿರಿಸುತ್ತೀರಿ. ವಲಾ ಬಿಕೌಲಿ ಕಾಹಿನ್ ಕಲೀಲಂ ಮಾ ತದಕ್ಕರೂನ್, ಮತ್ತು ಇದು ಯಾವುದೇ ಜ್ಯೋತಿಷಿಯ ಮಾತೂ ಅಲ್ಲ, ನೀವು ಅತ್ಯಲ್ಪವೇ ಚಿಂತನೆ ನಡೆಸುತ್ತೀರಿ. ತಂಜೀಲುಂ ಮಿರ್
من رب العالمين. ಇದು ಸರ್ವಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣವಾಗಿದೆ. ولو تقول علينا بعض الأقاويل. ಮತ್ತು ಇವರು ಪ್ರವಾದಿ ಸ್ವಯಂ ಯಾವುದಾದರೂ ಮಾತನ್ನು ಸೃಷ್ಟಿಸಿಕೊಂಡು ನಮ್ಮದೆಂದು ಹೇಳಿರುತ್ತಿದ್ದರೆ لأخذنا منه باليمين. ನಾವು ಇವರ ಬಲಗೈಯನ್ನು ಹಿಡಿದು ಬಿಡುತ್ತಿದ್ದೆವು. ثم لقطعنا منه الوتين. ಮತ್ತು ಇವರ ಕಂಠನಾಡಿಯನ್ನು ಕತ್ತರಿಸಿ ಬಿಡುತ್ತಿದ್ದೆವು. فما منكم من أحد عنه حاجزين. ಆಗ ನಿಮ್ಮ ಪೈಕಿ ನಮ್ಮನ್ನು ಈ ಕಾರ್ಯದಿಂದ ತಡೆಯುವವರಾರೂ ಇರುತ್ತಿರಲಿಲ್ಲ. وإنه لتذكرة للمتقين. ವಾಸ್ತವದಲ್ಲಿ ಇದು ದೇವಭಯವುಳ್ಳವರಿಗೊಂದು ಉಪದೇಶವಾಗಿದೆ. وإنا لنعلم أن منكم مكذبين. ಮತ್ತು ನಿಮ್ಮಲ್ಲಿ ಕೆಲವರು ನಿರಾಕರಿಸುವವರಿದ್ದಾರೆಂಬುದನ್ನು ನಾವು ಬಲ್ಲೆವು. وإنه لحسرة على الكافرين. ಇಂತಹ ಸತ್ಯ ನಿಷೇಧಿಗಳಿಗೆ ಖಂಡಿತವಾಗಿಯೂ ಇದು ಖೇದದ ಹೇತುವಾಗಿದೆ. وإنه لحق اليقين. ಇದು ಅತ್ಯಂತ ಖಚಿತವಾದ ಸತ್ಯವಾಗಿದೆ. فسبح باسم ربك العظيم. ಆದುದರಿಂದ ಸಂದೇಶವಾಹಕರೇ, ನಿಮ್ಮ ಮಹಿಮಾಪೂರ್ಣ ಪ್ರಭುವಿನ ನಾಮವನ್ನು ಜಪಿಸಿರಿ.